Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 32 verse 39. I and I alone am God. No other God is real. I kill and I give life. I wound and I heal. And no one can oppose what I do. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಚನ. ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನ ಯಾವ ದೇವರೂ ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ. ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ಇವತ್ತಿನ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಸರ್ವಶಕ್ತನಾದ ದೇವರು, ನಮ್ಮ ದೇವರು ಶಕ್ತಿವಂತನಾದಂಥ ದೇವರು, ನಮ್ಮ ದೇವರಂತಹ ದೇವರು ಯಾರೂ ಇಲ್ಲ ಎನ್ನುವ ವಾಕ್ಯ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಮೋಶೆಯು ಇಸ್ರಾಯೇಲ್ರಿಗೆ ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದ್ದಾನೆ. ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ ಎಂಬುದಾಗಿ ಇಲ್ಲಿ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ ಎಂಬುದಾಗಿ. ಹೌದು, ನಮ್ಮ ದೇವರು ಎಲ್ ಶಡೈ ಆಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಅಂಥ ದೇವರು ಬೇರೆ ಯಾರೂ ಇಲ್ಲ. ಆತನೇ ನಮ್ಮನ್ನು ಬದುಕಿಸುವಾತನು, ಆತನೇ ನಮ್ಮನ್ನು ಕೊಲ್ಲುವಾತನು, ಗಾಯಪಡಿಸುವವನು ಆತನೇ ಮತ್ತು ವಾಸಿ ಮಾಡುವಾತನೂ ಕೂಡ ಆತನೇ ಆಗಿದ್ದಾನೆ. ಆತನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ಯೋಬನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಯೋಬ 5:18 ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ ಎಂಬುದಾಗಿ. ಹೌದು, ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ, ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ ಎಂಬುದಾಗಿ. ಇವತ್ತು ನಿನ್ನ ಜೀವನದಲ್ಲಿ ಕಷ್ಟ ಸಂಕಟಗಳು ಗಾಯಗಳು ಉಂಟಾಗಿವೆ ಎಂದರೆ ಅದು ಸರ್ವಶಕ್ತನ ದಂಡನೆ ಎಂಬುದಾಗಿ ನೀನು ತಿಳಿದುಕೋ, ದೇವರ ದಂಡನೆ ಎಂಬುದಾಗಿ ತಿಳಿದುಕೋ. ನೀನು ದೇವರ ಕಡೆಗೆ ತಿರುಗಿಕೋ. ಆತನೇ ನಿನಗೆ ಗಾಯ ಮಾಡಿದ್ದಾನೆ, ಆತನೇ ನಿನ್ನನ್ನು ವಾಸಿ ಮಾಡ್ತಾನೆ. ಆತನ ಹೊರತು ಬೇರೆ ಯಾರೂ ಕೂಡ ನಿನಗೆ ವಾಸಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಶೋಧನೆಗಳು ಬಂದಿರಬಹುದು, ಆದರೆ ನಾವು ಬಂಗಾರವನ್ನು ನೋಡುವಾಗ ಆ ಬಂಗಾರವು ಒಂದು ಉತ್ತಮವಾದ ಆಭರಣವಾಗಿ ತಯಾರಾಗಬೇಕಾದರೆ ಅದನ್ನು ಮೊದಲು ಬೆಂಕಿಗೆ ಹಾಕುತ್ತಾರೆ ಪ್ರಿಯರೇ. ಹೌದು, ಆ ಚಿನ್ನವನ್ನು ಬೆಂಕಿಗೆ ಹಾಕಿದಾಗೆ ನಿನ್ನ ಜೀವಿತದಲ್ಲಿ ಕಷ್ಟಗಳು ಬೆಂಕಿಯ ಉಪಾದಿಯಲ್ಲಿ ಬಂದಿರಬಹುದು, ಆದರೆ ಅವುಗಳಿಂದ ತಪ್ಪಿಸಲಿಕ್ಕೆ ಕರ್ತನೊಬ್ಬನೇ ಶಕ್ತನಾಗಿದ್ದಾನೆ. ಹೋಶೇಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಹೋಶೇಯ 6ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು ಎಂಬುದಾಗಿ. ಹೌದು ಪ್ರಿಯರೇ, ಈ ವಾಕ್ಯದ ಪ್ರಕಾರ ನಮ್ಮ ಜೀವಿತದಲ್ಲಿ ಇವತ್ತು ಏನೇ ನೆರವೇರಿದರೂ ನಾವು ಹಿಂತಿರುಗಿ ಬರೋಣ. ನಮ್ಮ ಒಂದು ಪಾಪದ ಫಲವಾಗಿ ನಾವು ಅನುಭವಿಸುತ್ತಿರುವಂಥ ಈ ಕಷ್ಟ ಸಂಕಟಗಳ ಮಧ್ಯದಲ್ಲಿ ಕರ್ತನ ಕಡೆಗೆ ನಾವು ತಿರುಗುವುದಾದರೆ, ಕರ್ತನ ಕಡೆಗೆ ನಾವು ಹಿಂದಿರುಗಿ ಬರುವುದಾದರೆ ಆತನು ಖಂಡಿತವಾಗಿಯೂ ನಮ್ಮನ್ನು ಸ್ವಸ್ಥ ಮಾಡುತ್ತಾನೆ. ಯಾಕಂದರೆ ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕೂಡ ಕಟ್ಟುವ ಆತನಾಗಿದ್ದಾನೆ. ಯೆಶಾಯನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 26ನೇ ವಚನದಲ್ಲಿ, ಯೆಹೋವನು ತನ್ನ ಜನರ ವ್ರಣವನ್ನು ಕಟ್ಟಿ ಅವರ ಪೆಟ್ಟಿನ ಗಾಯವನ್ನು ಗುಣ ಮಾಡುವ ದಿವಸದಲ್ಲಿ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು ಮತ್ತು ಸೂರ್ಯನ ಬೆಳಕು 7ರಷ್ಟು ಹೆಚ್ಚಿ 7 ದಿನಗಳ ಬೆಳಕಿನಂತಾಗುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹೌದು, ಒಂದು ದಿನ ಉಂಟು, ಆ ದಿನದಲ್ಲಿ ಯೆಹೋವ ದೇವರು ನಮ್ಮ ವ್ರಣವನ್ನು, ನಮ್ಮ ಗಾಯವನ್ನು ಕಟ್ಟುತ್ತಾರೆ ಎನ್ನುವಂಥ ವಾಕ್ಯ ಇಲ್ಲಿ ತಿಳಿಸಲ್ಪಡ್ತಾ ಇದೆ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ನಿರೀಕ್ಷೆಗೆಟ್ಟವರಾಗಬೇಡ್ರಿ, ನೀವು ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ್ರಿ, ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ. ಒಂದು ದಿನ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು, ನೀನು ಕರ್ತನ ಮೇಲೆ ಇಟ್ಟ ನಂಬಿಕೆ ವ್ಯರ್ಥವಾಗಿ ಹೋಗದು. ಕರ್ತನು ನಿನ್ನನ್ನು ಆಧರಿಸುತ್ತಾನೆ, ಕರ್ತನು ನಿನ್ನ ಗಾಯವನ್ನು ಕಟ್ಟುತ್ತಾನೆ, ಕರ್ತನು ನಿನ್ನನ್ನು ಸ್ವಸ್ಥ ಮಾಡುತ್ತಾನೆ. ಆ ದಿನದಲ್ಲಿ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಾಗುವುದು ಎಂಬುದಾಗಿ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಅವನು ಸೂರ್ಯನಿಂದ ಪಡೆದುಕೊಂಡ ಬೆಳಕನ್ನು ನಮಗೆ ರಾತ್ರಿ ಹೊತ್ತಿನಲ್ಲಿ ಕೊಡುವಾತನಾಗಿದ್ದಾನೆ. ಆದರೆ ಸೂರ್ಯನಾದರೂ ಹಗಲಿನಲ್ಲಿ ಪ್ರಕಾಶವನ್ನು ಕೊಡುವಾತನಾಗಿದ್ದಾನೆ. ಅಂಥ ಒಂದು ಪ್ರಕಾಶಮಾನವಾದಂಥ ಬೆಳಕು ಚಂದ್ರನಿಗೆ ಆ ದಿನದಲ್ಲಿ ಉಂಟಾಗುವುದು ಮತ್ತು ಸೂರ್ಯನ ಬೆಳಕು 7ರಷ್ಟು ಹೆಚ್ಚಾಗುವುದು ಎನ್ನುವುದಾಗಿ ದೇವರು ನಮಗೆ ಇವತ್ತು ವಾಕ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಆದುದರಿಂದ ನಮ್ಮ ದೇವರು ಸರ್ವಶಕ್ತನಾದ ದೇವರು ಎಂಬುದಾಗಿ ಇವತ್ತು ತಿಳಿದುಕೊಳ್ಳೋಣ. ಇವತ್ತು ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಟಗಳು ಉಂಟಾಗಿರಬಹುದು, ಆದರೆ ಈ ಕಷ್ಟ ಸಂಕಟಗಳು ದೇವರಿಂದ ಬಂದಿರಬಹುದು. ಅಥವಾ ಯೋಬನಿಗೆ
ಕಷ್ಟವನ್ನು ಒದಗಿಸಿಕೊಡುವುದಕ್ಕಾಗಿ ಸೈತಾನನು ದೇವರಿಂದ ಅಪ್ಪಣೆ ಪಡೆದುಕೊಂಡ ಹಾಗೆ ಸೈತಾನನಿಂದ ನಮಗೆ ಕಷ್ಟಗಳು ಬಂದಿರಬಹುದು, ಅಥವಾ ಮನುಷ್ಯರಿಂದ ನಮಗೆ ಕಷ್ಟಗಳು ಬಂದಿರಬಹುದು, ಅಥವಾ ನಮ್ಮ ಪಾಪದ ಫಲದಿಂದ ನಮಗೆ ಕಷ್ಟಗಳು ಬಂದಿರಬಹುದು. ಯಾವ ರೀತಿಯಿಂದ ನಮಗೆ ಕಷ್ಟಗಳು ಬಂದರೂ ಕೂಡ ಆ ಕಷ್ಟದಿಂದ ತಪ್ಪಿಸಲಿಕ್ಕೆ ಶಕ್ತನಾದ ಆತನು ಒಬ್ಬಾತನೇ ಆಗಿದ್ದಾನೆ. ಆತನೇ ಸರ್ವಶಕ್ತನಾದ ದೇವರು, ಆತನೇ ಯೇಸು ಕ್ರಿಸ್ತನು. ಆತನ ಬಳಿಗೆ ನೀನು ಹಿಂದಿರುಗಿ ಬರುವುದಾದರೆ ಇಂದೇ ಈ ದಿನದಲ್ಲಿಯೇ ದೇವರು ನಿನ್ನ ಗಾಯವನ್ನು ಕಟ್ಟಿ ನಿನ್ನನ್ನು ವಾಸಿ ಮಾಡ್ತಾರೆ. ನಿನ್ನ ಎಲ್ಲ ಸಂಕಟಗಳಿಂದ ನಿನಗೆ ಬಿಡುಗಡೆ ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಿನ್ನಂಥ ದೇವರು ಬೇರೆ ಯಾರೂ ಇಲ್ಲಪ್ಪ. ನೀನೇ ಸರ್ವಶಕ್ತನಾದ ದೇವರು, ನೀನೇ ಗಾಯಪಡಿಸುವವನು ಮತ್ತು ವಾಸಿ ಮಾಡುವವನು ಎನ್ನುವಂಥ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಪ್ಪ. ನಿಮ್ಮನ್ನು ಕೊಂಡಾಡುತ್ತೇವೆ ದೇವ, ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಇವರು ತಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ಸಂಕಟಗಳನ್ನು ಅನುಭವಿಸ್ತಾ ಇರ್ಬೋದು, ಅನೇಕರು ರೋಗಗಳಿಗೆ ತುತ್ತಾಗಿರಬಹುದು, ಅನೇಕರು ಜನರಿಂದ ಹಿಂಸೆಗೆ ಒಳಗಾಗಿರಬಹುದು, ಅನೇಕರಿಗೆ ಸೈತಾನನ ಶೋಧನೆಗಳು ಉಂಟಾಗ್ತಾ ಇರ್ಬೋದು ದೇವ. ಆದರೆ ಇವರೆಲ್ಲರನ್ನ ತಪ್ಪಿಸುವಾತನು ನೀನೊಬ್ಬನೇ ಆಗಿದ್ದಿ ಎಂಬುದಾಗಿ ಇವತ್ತು ನಾವೆಲ್ಲರೂ ಕಂಡುಕೊಂಡಿದ್ದೇವಪ್ಪ. ನಾವೆಲ್ಲರೂ ಹಿಂದಿರುಗಿ ನಿನ್ನ ಕಡೆಗೇ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲರನ್ನ ಕರುಣಿಸಿ ಕಾಪಾಡಿ ಆಶೀರ್ವದಿಸು ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.